ಜೀವರಾಶಿಗೆ ಮೂಲ ನೀರು. ಈಗ ಔಟರ್ ಸ್ಪೇಸ್ನಲ್ಲಿ ಏನಾದ್ರೂ ಜೀವ ಇದೆಯಾ ಅನ್ನೋದನ್ನು ಹುಡ್ಕೊಂಡು ಹೋದರೆ ಅದರಲ್ಲಿ ನಮ್ಮ ವಿಜ್ಞಾನಿಗಳು ತಮಗೆ ತಾವು ಕೇಳ್ಕೊಳ್ಳೋಂಥ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ, ಇಂಥ ಒಂದು ಜಾಗದಲ್ಲಿ, ಇಂಥ ಒಂದು ಪ್ಲ್ಯಾನೆಟ್ನಲ್ಲಿ ನೀರಿದೆಯಾ? ನಾನು ಹೋದ ಸಮಯದಲ್ಲಿ ಆರ್ಕೈವ್ಸ್ಗೆ ಹೋಗಬೇಕಾದ್ರೆ ಎಲ್ಲ ಮೂಗನ್ನ ಮುಚ್ಚಿಕೊಂಡು ಹೋಗಬೇಕಾಗಿತ್ತು. ಯಾಕೆ ಅಂತಂದರೆ ಅದು ನಮ್ಮ ವಿಧಾನಸೌಧದ ನೆಲಮಹಡಿಯಲ್ಲಿ ಇತ್ತು, ರೆಕಾರ್ಡ್ಸ್ ರೂಮ್ ಅಂತ ಇತ್ತು. ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನನಗೆ ನಾ ಕಂಡ ಕೆಲವು ದಾಖಲಾತಿಗಳು ಇವಾಗ ನನಗೆ ಸಿಗ್ತಾ ಇಲ್ಲ. ಮೈಸೂರಿನ ಪರವಾಗಿ ಕೊಟ್ಟಂತಹ ಕೆಲವು ದಾಖಲಾತಿಗಳನ್ನ ಓದಿದ್ದು ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಮೈಸೂರಿನ ಸಂಸ್ಥಾನಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರು ತೀರ್ಪು ನೀಡಿದ್ರು. ವಾದಗಳನ್ನ ಆಲಿಸಬೇಕಾದ್ರೆ, ವಾದಗಳನ್ನ ನಡೆಸಬೇಕಾದ್ರೆ ಪೂರಕ ದಾಖಲೆಗಳನ್ನ ನೀಡಿದ್ರು. ಆ ದಾಖಲೆಗಳು ನಮ್ಗೆ ಈಗ ಸಿಗ್ತಾ ಇಲ್ಲ. ಈಗ ನನಗೆ ಸಿಗ್ತಾ ಇಲ್ಲ. ಇರ್ಲಿಲ್ಲ ಅಂದ್ರೆ ಇರ್ಲಿಲ್ಲ. ಯಾರನ್ನ ಕೇಳಿದ್ರು ನಮಗೆ ಗೊತ್ತಿಲ್ಲ. ಕೆಲವರು ಹೇಳಿದ್ರು ಇಲ್ಲ, ಇದು ನಮಗೆ ಕಾವೇರಿ ಸೆಲ್ಗೆ ಬೇಕಾಗಿತ್ತು, ಅಲ್ಲಿಗೆ ಕಳಿಸ್ಕೊಟ್ವಿ, ಅಲ್ಲಿಂದ ಏನಾಯ್ತು ಗೊತ್ತಿಲ್ಲ. ಇನ್ಯಾರೋ ಈ ವಿಷಯ ಕೇಳ್ತಾ ಇದ್ರು, ಅವಾಗ ಅಲ್ಲಿ ಕಳಿಸ್ಕೊಟ್ವಿ, ಅಲ್ಲಿಂದ ವಾಪಸ್ ಬರಲಿಲ್ಲ. ಸರ್, ಈ ಪುಸ್ತಕ ಬರೀಬೇಕಾದ್ರೆ ನೀವು ಸಮರ್ಪಣೆಯನ್ನ ಮಾಡ್ತೀರಿ. ಸಮಸ್ತ ಜೀವರಾಶಿಯ ಹುಟ್ಟಿಗೆ ಮೂಲವಾದ ನೀರಿಗೆ ಸಮರ್ಪಣೆ ಅಂತೇಳಿ. ಹೌದು. ಏನ್ ಸರ್ ಇದ್ರ ಅರ್ಥ ನನಗೆ ಗೊತ್ತಿದೆ, ಆದ್ರೆ ಜನಗಳಿಗೆ ಈ ಮೂಲವಾದ ನೀರಿಗೆ ಅಂತ ಬಳಸ್ತೀರಲ್ಲ, ಅಂದ್ರೆ ಪ್ರತಿಯೊಂದಕ್ಕೂ ಮೂಲ, ಅದನ್ನ ಹೇಗೆ ವಿವರಿಸ್ತೀರಿ ತಾವು? ನೋಡಿ, ನೀವು ನಮ್ಮ ಜೀವದ ವಿಕಸನ, ಎವಲ್ಯೂಷನ್ ಆಫ್ ಲೈಫ್ ಹೇಗಾಯಿತು ಅಂತ ಹೋದರೆ, ನಿಮಗೆ ಜೀವ ಹುಟ್ಟಿದ್ದೇನೆ ನೀರಿನಿಂದ. ಸೊ ನೀರಿನಿಂದ ಜೀವ ಹುಟ್ಟಿ ಆಂಫಿಬಿಯನ್ಸ್ ಆಗಿ ಕೊನೆಗೆ ಭೂಮಿಗೆ ಬಂದು ಆಮೇಲಿಂದ ಮನುಷ್ಯ ಆಗಿ ನಾವು ಈ ಹಂತಕ್ಕೆ ನಾವು ತಲುಪಿದ್ದೇವೆ. ಆದರೆ ಈ ಜೀವರಾಶಿಗೆ ಮೂಲ ನೀರು. ಈಗ ಔಟರ್ ಸ್ಪೇಸ್ನಲ್ಲಿ ಏನಾದ್ರೂ ಜೀವ ಇದೆಯಾ ಅನ್ನೋದನ್ನು ಹುಡ್ಕೊಂಡು ಹೋದರೆ ಅದರಲ್ಲಿ ನಮ್ಮ ವಿಜ್ಞಾನಿಗಳು ತಮಗೆ ತಾವು ಕೇಳ್ಕೊಳ್ಳೋಂಥ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ, ಇಂಥ ಒಂದು ಜಾಗದಲ್ಲಿ, ಇಂಥ ಒಂದು ಪ್ಲ್ಯಾನೆಟ್ನಲ್ಲಿ ನೀರಿದೆಯಾ? ನೀರಿತ್ತು ಅಂತಂದರೆ ಅದು ಯಾವ ರೂಪದಲ್ಲಿ ಇದೆ? ಅದೇನು ಐಸ್ ರೂಪದಲ್ಲಿ ಇದೆಯಾ ಅಥವಾ ನೀರಿನ ರೂಪದಲ್ಲಿ ಇದೆಯಾ? ಯಾಕೆ ಅಂತಂದರೆ ನೀರಿದ್ರೆ ಮಾತ್ರ ಅದಕ್ಕೆ ಜೀವ ಬರಲಿಕ್ಕೆ ಸಾಧ್ಯ ಅನ್ನೋ ಒಂದು ದೃಷ್ಟಿಯಿಂದ. ಹಾಗಾಗಿ ಏನೇ ಇದು ತಗೊಂಡ್ರೆ ಅದಕ್ಕೆ ಮೂಲ ನೀರಿಲ್ಲದೆ ನೆನ್ನೆ ಜೀವ ಇರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇದು ನನ್ನ ನಂಬಿಕೆ ಅಂತಲ್ಲ, ಇದು ಸತ್ಯನೂ ಸಹ. ಹಾಗಾಗಿ ನಮ್ಮದು ಮೂಲ ಮಾಹಿತಿ ಜೊತೆಗೆ ಮೂಲ ಸತ್ಯಕ್ಕೆ ನಾನು ಅರ್ಪಿಸುವ ಗೌರವ ಅಂತಂದರೆ ಈ ಪುಸ್ತಕದ ಸಮರ್ಪಣೆ ನೀರಿಗೆ ಅಂತ. ಸರ್, ಈ ಪುಸ್ತಕವನ್ನು ಬರೀಬೇಕಾದ್ರೆ ತಾವು ಅಧ್ಯಯನ ಮಾಡಿದ್ದೀನಿ ಅಂತ ಹೇಳ್ತೀರಿ. ಯಾವ ರೀತಿ ಅಧ್ಯಯನವನ್ನು ನೀವು ಮಾಡಿದ್ರಿ? ನನಗೆ ಕೆಲವು ಪುಸ್ತಕಗಳು ನನ್ನ ಗಮನಕ್ಕೆ ಬಂತು. ಆ ಪುಸ್ತಕಗಳಿಂದ ನನಗೆ ಬೇಕಾದಂಥ ಮೂಲ ಮಾಹಿತಿ ನನಗೆ ಸಿಗ್ತಾ ಇರಲಿಲ್ಲ. ಹಾಗಾಗಿ ನಾನು ವ್ಯಕ್ತಿಗಳನ್ನು, ಜನಗಳನ್ನು ಭೇಟಿ ಮಾಡಿ ಅವ್ರ ಕಡೆಯಿಂದ ನನಗೆ ಬೇಕಾದಂಥ ಮಾಹಿತಿಯ ಸಂಗ್ರಹಣೆ ನಾನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ನಾನು ಕಾವೇರಿ ವಾಟರ್ ಡಿಸ್ಪ್ಯೂಟ್ಸ್ ಟ್ರೈಬ್ಯುನಲ್ಗೆ ನಮ್ಮ ಲೀಗಲ್ ಸೆಲ್ ಅಂತ ಇತ್ತು, ಲೀಗಲ್ ಸೆಲ್ಗೆ ಹೋದೆ. ಮತ್ತು ಲೀಗಲ್ ಸೆಲ್ನಲ್ಲಿ ಕೆಲವು ದಾಖಲೆಗಳ ಪ್ರಸ್ತಾಪ ಇದ್ದಿದ್ದರಿಂದ ಆ ದಾಖಲೆಗಳನ್ನು ಹುಡುಕೊಂಡು ನಾನು ನಮ್ಮ ಆರ್ಕೈವ್ಸ್ಗೆ ಹೋದೆ. ನಾನು ಹೋದ ಸಮಯದಲ್ಲಿ ಆರ್ಕೈವ್ಸ್ಗೆ ಹೋಗಬೇಕಾದ್ರೆ ಎಲ್ಲ ಮೂಗನ್ನ ಮುಚ್ಚಿಕೊಂಡು ಹೋಗಬೇಕಾಗಿತ್ತು. ಯಾಕೆ ಅಂತಂದರೆ ಅದು ನಮ್ಮ ವಿಧಾನಸೌಧದ ನೆಲಮಹಡಿಯಲ್ಲಿ ಇತ್ತು, ರೆಕಾರ್ಡ್ಸ್ ರೂಮ್ ಅಂತ ಇತ್ತು. ಅಲ್ಲಿಗೆ ಹೋದರೆ ಅದರಲ್ಲಿ ಬಹಳ ಹಳೆಯ ಕಾಲದ ಡಾಕ್ಯುಮೆಂಟ್ಸ್ ಇದ್ದಿದ್ದರಿಂದ ಮತ್ತು ಅದನ್ನು ಡಿಜಿಟೈಸ್ ಮಾಡೋ ಒಂದು ವ್ಯವಸ್ಥೆ ಆವಾಗ ಈ ಆರಂಭ ಆಗಿರದೇ ಇದ್ದಿದ್ದರಿಂದ ನಮ್ಮದು ಮೂಲ ಮಾಹಿತಿಯನ್ನು ಹುಡುಕೊಂಡು ಅಲ್ಲಿಗೆ ಹೋದಾಗ ಅಲ್ಲಿ ಉಸಿರಾಡೋದನ್ನೇ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ನನಗೆ ಯಾವ್ದಾದ್ರು ಒಂದು ದಾಖಲಾತಿ ಬೇಕು ಅಂತ ಕೇಳಿದ್ರೆ ನನಗೆ ಸಹಾಯ ಮಾಡುವಂತಹ ಒಂದು ವ್ಯವಸ್ಥೆ ಅಲ್ಲಿ ಇರಲಿಲ್ಲ. ಉದಾಹರಣೆಗೆ ಒಂದು ಇಂಡೆಕ್ಸ್ ಮಾಡಿ ಇತ್ತು ಅಂತಂದ್ರೆ ಎಲ್ಲೆಲ್ಲಿ ಯಾವ
ದಾಖಲಾತಿ ಇದೆ ಅಂತ ಹೇಳಿಬಿಟ್ಟು ನಾವು ಈಗ ಒಂದು ಲೈಬ್ರರಿಗೆ ಹೋಗ್ತೀರಿ, ಲೈಬ್ರರಿಗೆ ಹೊಟ್ಟೋದ್ರೆ ನನಗೆ ಇಂಥ ಪುಸ್ತಕ ಬೇಕು ಇಂಥ ವಿಷಯದಲ್ಲಿ ಅಂತ ಕೇಳ್ತು ಅಂತಂದರೆ ಆ ಲೈಬ್ರೇರಿಯನ್ ಇಂಥ ಕಡೆಗೆ ಹೋಗಿ ಅಂತ ಹೇಳಿಬಿಟ್ಟು ಇಂಥ ಸೆಕ್ಷನ್ಗೆ ಹೋಗಿ ಅಂತ ಹೇಳ್ತಾರೆ. ಆದರೆ ಆ ರೀತಿಯಾದಂತಹ ಒಂದು ಗ್ರೂಪಿಂಗ್, ಕ್ಯಾಟಗರೈಸೇಷನ್ ನಮ್ಮ ಇದರಲ್ಲಿ ಅವಾಗ ಆರ್ಕೈವ್ಸ್ನಲ್ಲಿ ಅದು ಸಿಗಲಿಲ್ಲ. ನಾನೇ ಅದನ್ನು ಹುಡ್ಕೊಂಡು ಹೋಗಿ ನನಗೆ ಬೇಕಾದ್ದು ಬೇಡದೇ ಇದ್ದಿದ್ದು ಎಲ್ಲನೂ ಇತ್ತು. ಒಂದು ಅದನ್ನು ನಾನು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನನಗೆ ನಾ ಕಂಡ ಕೆಲವು ದಾಖಲಾತಿಗಳು ಇವಾಗ ನನಗೆ ಸಿಗ್ತಾ ಇಲ್ಲ, ಈಗ ಸಿಗ್ತಾ ಇಲ್ಲ. ಸೊ ಹಾಗಾಗಿ ನಾ ಕಂಡ ದಾಖಲಾತಿಗಳು ಅಂದರೆ ನನಗೆ ನಾನು ನೋಡಿದ್ದೆ ಅದನ್ನ ಇವಾಗ ಹೋಗಿ ಕೇಳ್ತು ಅಂತಂದ್ರೆ ಇಲ್ಲ, ದಾಖಲಾತಿಗಳಿಲ್ಲ. ಅಲ್ಲ, ದಾಖಲಾತಿಗಳಿಲ್ಲ ಅಂದ್ರೆ ಕಾಣೆಯಾಗಿದೆ ಅಂತನಾ ಅಥವಾ ನಿಮಗೆ ಕೊಡ್ತಾ ಇಲ್ವಾ ಅಥವಾ ಬಚ್ಚಿಟ್ಟಿರೋದಾ ಅಂತ? ಬಚ್ಚಿಟ್ಟು ನನಗೆ ಇದಕ್ಕೆ ಯಾವ ಇದಕ್ಕೊಂದು ಕನ್ಕ್ಲೂಷನ್ ಬರಕ್ಕೆ ನನಗೆ ಆಗ್ತಾ ಇಲ್ಲ. ಅಲ್ಲ, ನೀವು ಅಷ್ಟೊತ್ತಿಗೆ ಅಲ್ಲಿ ಇರುವಂತಹ ಸಿಬ್ಬಂದಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಸಂಬಂಧಪಟ್ಟಂತವ್ರು ಇದ್ರ ಬಗ್ಗೆ ಪುಸ್ತಕ ಬರೀತಾ ಇದ್ದೀರಿ, ದಾಖಲೆಗಳನ್ನ ಕಲೆ ಆಗ್ತಾ ಇದ್ದೀರಿ ಅನ್ನೋದು ಏನಾದ್ರು ಅವ್ರಿಗೆ ಅರಿವಿತ್ತಾ? ಅವಾಗ ಇರ್ಲಿಲ್ಲ, ಅವಾಗ ನನಗೂ ಅರಿವಿರ್ಲಿಲ್ಲ. ನನಗೂ ಸೊ ನಾನೇ ಏನ್ ಮಾಡಿದೆ ಅಂತಂದ್ರೆ ನಮ್ಮ ಸರ್ಕಾರ ತಪ್ಪು ಮಾಡಿದೆ ಅನ್ನೋ ಒಂದು ವಿಷಯನ ನನ್ನ ಸರ್ಕಾರದ ಗಮನಕ್ಕೆ ನಾನು ತಗೊಂಡು ಬಂದೆ. ನಾನು ಹೇಳಿದೆ, ನಿಮ್ದು ನಮ್ಮ ಮೂಲ ಮಾಹಿತಿ ಏನಿದೆ, ಇದಕ್ಕೆ ಒಂದು ಚರಿತ್ರೆ ಇದೆ, ಇದಕ್ಕೊಂದು ದೊಡ್ಡ ಇತಿಹಾಸ ಇದೆ ಅನ್ನುವ ವಿಷಯವನ್ನು ನಾವು ನಮ್ಮ ಕಾವೇರಿ ವಾಟರ್ ಡಿಸ್ಪ್ಯೂಟ್ಸ್ ಟ್ರೈಬ್ಯುನಲ್ ಮುಂದೆ ಮಂಡನೆ ಮಾಡದೆ ಹೋದರೆ ನಮಗೆ ನ್ಯಾಯ ದೊರಕಲ್ಲ ಅಂತ ಹೇಳಿದೆ. ಕೊನೆಗದು ಹಾಗೇನೇ ಆಯಿತು. ಹಾಗೇನೆ ನೀವು ಕರ್ನಾಟಕ ನ್ಯಾಯಮಂಡಳಿಯ ಮುಂದೆ ಕೊಟ್ಟಂತಹ ಸಬ್ಮಿಷನ್ಸ್ ಏನಿದೆ ಅದನ್ನು ನೋಡ್ತು ಅಂತಂದರೆ ಈ ವಿವಾದಕ್ಕೆ ಇಷ್ಟು ವರ್ಷಗಳ ಇತಿಹಾಸ ಇದೆ, ಇಂತಿಂಥ ಮಟ್ಟದಲ್ಲಿ ಇಂತಿಂಥ ತೀರ್ಮಾನಗಳಾಯಿತು ಅನ್ನೋ ವಿಷಯ ಟ್ರೈಬ್ಯುನಲ್ ಮುಂದೆ ಕೊಡಲಿಲ್ಲ. ನಾ ಕಂಡ 4-5 ದಾಖಲೆಗಳು ಈಗ ಸಿಗ್ತಾ ಇಲ್ಲ ಅಂತ ಹೇಳಿದ್ರಿ. ಸೊ ಆ ನಾ ಕಂಡ ದಾಖಲೆಗಳು ಎಲ್ಲಿ ಕಂಡಿದ್ರಿ ನೀವು? ನನಗೆ HD ಗ್ರಿಫಿನ್ ಅಂತ ಒಬ್ಬರು ನ್ಯಾಯಾಧೀಶರು ಬರ್ತಾರೆ. ಅವರು ಕೊಟ್ಟಂತಹ ತೀರ್ಪು ಅದು ಮದ್ರಾಸ್ ಸರ್ಕಾರ ಅದನ್ನು ಕ್ಯಾನ್ಸಲ್ ಮಾಡಿಸ್ಬಿಡ್ತಾರೆ 1919ನೇ ಇಸ್ವಿನಲ್ಲಿ. ಅದು ಯಾತಕ್ಕೆ ಬಂತು ಅನ್ನೋ ವಿಷಯ ನಾವು ಭಾಳ ದೀರ್ಘವಾಗಿ ನಾವು ಚರ್ಚೆ ಮಾಡಬೇಕು. ಭಾಳ ಮುಖ್ಯವಾದಂತಹ ವಿಷಯ ಇದು. HD ಗ್ರಿಫಿನ್ ಮುಂದೆ ಮೈಸೂರು ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿ ವಿಷಯಗಳನ್ನ ಹೇಳೋವಾಗ ಕೆಲವು ಸಬ್ಮಿಷನ್ಸ್ನ ಕೊಟ್ಟಿದ್ದಾರೆ. ಆ ಸಬ್ಮಿಷನ್ಸ್ ಕಾಪಿಯನ್ನು ನಾನು ಓದಿದ್ದು ನನಗೆ ನೆನಪಿದೆ. ಆದರೆ ಆ ದಾಖಲೆಗಳು ನಾನೇ ಓದಿದ ದಾಖಲೆಗಳು ನನಗೆ ಆರ್ಕೈವ್ಸ್ನಲ್ಲಾಗಲಿ ಬೇರೆ ಜಾಗದಲ್ಲಾಗಲಿ ನನಗೆ ಸಿಗ್ತಾ ಇಲ್ಲ. ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಅಲ್ವಾ? ಅವರಿಲ್ಲ, ಅವರು ಅಲಹಾಬಾದ್ ಹೈಕೋರ್ಟ್ ಜಡ್ಜ್. ಅಲಹಾಬಾದ್ ಹೈಕೋರ್ಟ್ ನಲ್ಲೂ ಸಹ ಸಿಗಲ್ವಾ? ಇದು ಅಲಹಾಬಾದ್ ಹೈಕೋರ್ಟ್ಗೆ ಸಂಬಂಧಪಟ್ಟಂತಹ ವಿಷಯ ಅಲ್ಲ, ಇದು ನಮಗೆ ಸಂಬಂಧಪಟ್ಟಂತಹ ವಿಷಯ. ನಮಗೆ ಮತ್ತು ಆ ತೀರ್ಪಿನ ಪ್ರತಿ ಎಲ್ಲಾದ್ರೂ ಒಂದ್ ಕಡೆ ಇರ್ಲೇಬೇಕಲ್ವಾ? ತೀರ್ಪಿನ ಪ್ರತಿ ಇದೆ. ಆ ತೀರ್ಪಿಗಿಂತಲೂ ಮೊದಲು ಸಂಬಂಧಪಟ್ಟಂತಹ ಈ ವಾದ ವಿವಾದ ಮಂಡಿಸುವಂತಹ 2 ಪಾರ್ಟಿಗಳಿತ್ತಲ್ಲ, ಯಾವುದು ಮದ್ರಾಸ್ ಪ್ರೆಸಿಡೆನ್ಸಿ ಮತ್ತೆ ಮೈಸೂರು, ಅವರು ಏನೇನ್ ದಾಖಲಾತಿಗಳನ್ನ ಅವ್ರ ಮುಂದೆ ಕೊಟ್ಟಿದ್ರು ಅಂತ ಹೇಳಿ ನನಗೆ ಮೈಸೂರಿನ ಪರವಾಗಿ ಕೊಟ್ಟಂತಹ ಕೆಲವು ದಾಖಲಾತಿಗಳನ್ನ ಓದಿದ್ದು ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಮೈಸೂರಿನ ಸಂಸ್ಥಾನಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರು ತೀರ್ಪು ನೀಡಿದ್ರು, ಅದು ನಮ್ಮ ಕರ್ನಾಟಕದ ಪರ ಇತ್ತು. ಆ ಸಂದರ್ಭದಲ್ಲಿ ಮದ್ರಾಸ್ ಸರ್ಕಾರ ಅದನ್ನ ಕ್ಯಾನ್ಸಲ್ ಮಾಡಿಸ್ತು. ಇವೆರಡೂ ವಾದ ವಿವಾದಗಳು ನಡೀತಾ ಇರಬೇಕಾದ್ರೆ ನಮ್ಮ ಮೈಸೂರು ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧಿಕರಣದ ತೀರ್ಪು ಬಂದಿದೆ ಅನ್ನೋದಾದ್ರೆ ಉತ್ತಮವಾದಂತಹ ವಾದಗಳನ್ನ ಆಲಿಸಬೇಕಾದ್ರೆ, ವಾದಗಳನ್ನ ನಡೆಸಬೇಕಾದ್ರೆ ಪೂರಕ ದಾಖಲೆಗಳನ್ನ ನೀಡಿದ್ರು. ಆ ದಾಖಲೆಗಳು ನಮ್ಗೆ ಈಗ ಸಿಗ್ತಾ ಇಲ್ಲ. ಈಗ ನನಗೆ ಸಿಗ್ತಾ ಇಲ್ಲ. ಇದ್ರ ಕರ್ನಾಟಕದ ಪರವಾಗಿತ್ತು ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಇದನ್ನ HD ಗ್ರಿಫಿನ್ ಅವ್ರು ಹೇಳ್ತಾರೆ, ಇದು ಮೂಲ ಸಮಸ್ಯೆ ಇಂಥದ್ದು. ಇಷ್ಟು ನೀರನ್ನು ಮೈಸೂರು ತಂಜಾವೂರಿಗೆ ಹರಿಸೋದಕ್ಕೆ ಸಾಧ್ಯ ಇತ್ತು ಅಂತಂದರೆ ನಿಮಗೆ ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಬಹುದು ಅಂತ ಹೇಳ್ತಾರೆ. ಕಟ್ಟಬಹುದು ಅಂತ ಹೇಳ್ತಾರೆ.
ನಿಮ್ಗೆ ಅದ್ರ ಬಗ್ಗೆ ತುಂಬ ನಿರ್ದಿಷ್ಟವಾದ ಮಾಹಿತಿಯನ್ನು ಚರ್ಚೆ ಮಾಡಬೇಕು ಅಂತ ಅನಿಸಿದ್ರೆ ಇದು ಕನ್ನಂಬಾಡಿ ಕಟ್ಟೆ ಯಾತಕ್ಕೆ ಕಟ್ಟಬೇಕಾಯಿತು ಮತ್ತು ಈ ವಿಷಯ ಯಾತಕ್ಕೆ HD ಗ್ರಿಫಿನ್ ಮುಂದೆ ಹೋಯ್ತು ಅನ್ನೋದೇನೇನೆ ಬಹಳ ದೀರ್ಘವಾದಂತಹ ವಿಷಯ. ಅದನ್ನ ಬಿಟ್ಟು ಬಾಕಿ ದಾಖಲೆಗಳೆಲ್ಲ ಸಿಕ್ಕಿದೆಯಾ ನಿಮಗೆ? ಕೇಸಲ್ಲಿ ಇರ್ಬೋದು, ಸುಪ್ರೀಂ ಕೋರ್ಟ್ ಅಥವಾ ಅಲಹಾಬಾದ್ ಅಥವಾ ಕರ್ನಾಟಕ ಹೈಕೋರ್ಟ್, ಇದಕ್ಕೆ ಸಂಬಂಧಪಟ್ಟಂತ ಯಾವುದೇ ಕೋರ್ಟ್ಗಳಲ್ಲಿ ಇದ್ದಂಥ ದಾಖಲೆಗಳು ಈ ಪುಸ್ತಕಕ್ಕೆ ಸಂಬಂಧಪಟ್ಟಾಗಿ ನಿಮಗೆ ಸಿಕ್ಕಿದೆಯಾ? ನನಗೆ ಸಿಕ್ಕಿದ್ದು ನಾನು ಇಟ್ಟಿದ್ದೆ, ಕಾಪೀಸ್ನ ಇಟ್ಟಿದ್ದೆ. ಆದರೆ ತುಂಬ ದುರಂತ ಅಂತಂದರೆ ನಾನು SP ಪೊಲಿಟಿಕಲ್ ಆಗಿ ಇದ್ದು ಅಲ್ಲಿಂದ ನಾನು ಚಿತ್ರದುರ್ಗಗೆ ವರ್ಗವಾಗಿ ಹೋದೆ. ಆವಾಗ ನನ್ನ ಹತ್ರ ನಾನು ಕಾವೇರಿ ವಿಷಯದಲ್ಲಿ 3 ಫೈಲ್ಗಳನ್ನು ನಾನು ಇಟ್ಟಿದ್ದೆ. ಅದರಲ್ಲಿ ಒಂದು ಸರ್ಕಾರದ ಜೊತೆ ಇದ್ದಂತಹ ನಮ್ಮ ಕರೆಸ್ಪಾಂಡೆನ್ಸ್, ಎರಡನೇದು ಇದುವರೆಗೆ ಏನೇನು ಪೇಪರ್ ಕಟ್ಟಿಂಗ್ಸ್ ಬಂದಿದೆ ಅನ್ನೋದು ಒಂದು, ಮೂರನೇ ಫೈಲ್ನಲ್ಲಿ ನಾನು ಸಂಗ್ರಹ ಮಾಡಿದ್ದಂತಹ ಮಾಹಿತಿ ಎಲ್ಲೆಲ್ಲಿ ಯಾವ್ಯಾವುದು ಸೋರ್ಸ್ನಿಂದ ನಾನು ತಗೊಂಡಿದ್ದೆ ಆ ಮಾಹಿತಿಯನ್ನು ನಾನು 3ನೇ ಫೈಲ್ನಲ್ಲಿ ಇಟ್ಕೊಂಡಿದ್ದೆ. ಅದೇನೋ ವಿಷಯಕ್ಕೆ ಬಂತು ಅಂತ ನೋಡ್ತು ಅಂತಂದರೆ ನನಗೆ ಸರ್ಕಾರದ ಜೊತೆ ಕರೆಸ್ಪಾಂಡೆನ್ಸ್ ಫೈಲ್ನ ಬಿಟ್ಟರೆ ಇನ್ನು ಮಿಕ್ಕಿದ 2 ಫೈಲ್ಗಳು ಇರಲಿಲ್ಲ ಅಂದರೆ ಇರಲಿಲ್ಲ. ಯಾರನ್ನು ಕೇಳಿದ್ರು ನಮಗೆ ಗೊತ್ತಿಲ್ಲ ಅಂತ ಹೇಳಿದರು. ಬೇಲಿ ಇದ್ದು ನನಗೆ ನಾನು ಅದ್ರ ಬಗ್ಗೆ ನಾನು ಹೇಳೋಕೆ ಗೊತ್ತಿಲ್ಲ ಅಂದ್ರೆ ಒಬ್ಬ ಸರ್ಕಾರ ನನಗೆ ತುಂಬಾ ಬಹಳ ಅವಶ್ಯಕವಾಗಿ ಬೇಕಾಗಿದೆ. ನಾನು ಇದಕ್ಕೆ ತುಂಬಾ ಶ್ರಮ ಪಟ್ಟಿದ್ದೀನಿ ಈ ದಾಖಲಾತಿಗಳನ್ನು ಸಂಗ್ರಹಣೆ ಮಾಡೋದಕ್ಕೆ. ಇದು ಬೇಕಾಗತ್ತೆ ನಮಗೆ. ನೀವು ಪುಸ್ತಕ ಬರೀತಾರೆ ಅಥವಾ ಈ ದಾಖಲೆಗಳನ್ನ ಉಳಿಸ್ತಾರೆ, ಇದೆಲ್ಲೋ ಒಂದ್ ಕಡೆ ನಮ್ಮ ಬುಡಕ್ಕೆ ಬರ್ತದೆ ಅನ್ನುವಂತ ಬೇರೆಯವರು ಇದ್ರ ಅಲ್ಲಿ, ಅಥವಾ ಆ ರೀತಿಯಾಗಿ ಅವ್ರು ಬಚ್ಚಿಟ್ರ? ಇಲ್ಲ, ನನಗೆ ಯಾರಾದ್ರೂ ಕಳ್ತನ ಮಾಡಿದ್ರ ಬೇಡ ಅಂತ ನನಗೆ ಇದು ಯಾವ ಹೇಳಕ್ಕೆ ಆಗ್ಲಿಲ್ಲ ಅಂದ್ರೆ ಕೇಳುವಂತ ವೀಕ್ಷಕರಿಗೂ ಸಹ ಗೊಂದಲಾಗುತ್ತೆ, ಯಾಕೆ ಅವ್ರು ಹೇಳ್ತಾ ಇಲ್ಲ ಇದನ್ನ. ಎರಡು ವಿಚಾರ ಬಂತು. ಒಂದು, ದಾಖಲೆಗಳು ಸಿಗ್ಲಿಲ್ಲ, ಕಂಡ ದಾಖಲೆಗಳು ಸಿಗ್ಲಿಲ್ಲ. ನಾನು ಸಂಗ್ರಹ ಮಾಡಿದಂತಹ ದಾಖಲೆಗಳು ಫೈಲೇನೇ ಇರಲಿಲ್ಲ. ಅದು ನಿಮ್ಮ ಕಚೇರಿಯಲ್ಲೇ ಸಿಗಲ್ಲ ಅನ್ನೋದಾದ್ರೆ ಸೊ ನೀವೇ ಉನ್ನತಾಧಿಕಾರಿ. ಅದನ್ನ ಕೇಳಿದ್ದಕ್ಕೆ ಅವ್ರು ಕೆಲವರು ಹೇಳಿದ್ರು, ಇಲ್ಲ ಇದು ನಮಗೆ ಕಾವೇರಿ ಸೆಲ್ಗೆ ಬೇಕಾಗಿತ್ತು, ಅಲ್ಲಿಗೆ ಕಳಿಸ್ಕೊಟ್ವಿ, ಅಲ್ಲಿಂದ ಏನಾಯ್ತು ಗೊತ್ತಿಲ್ಲ. ಇನ್ಯಾರೋ ಈ ವಿಷಯ ಕೇಳ್ತಾ ಇದ್ರು, ಅವಾಗ ಅಲ್ಲಿ ಕಳಿಸ್ಕೊಟ್ವಿ, ಅಲ್ಲಿಂದ ವಾಪಸ್ ಬರಲಿಲ್ಲ ಅಂತ. ನೀವು ಸಂಗ್ರಹ ಮಾಡಿದ, ವೈಯಕ್ತಿಕವಾಗಿ ಸಂಗ್ರಹ ಮಾಡಿದ ದಾಖಲೆಗಳನ್ನ ಸರ್ಕಾರಕ್ಕೆ ಕಳಿಸ್ಕೊಡ್ಲಿಕ್ಕೆ ಅವ್ರು ಯಾರು? ಆಮೇಲೆ ನಿಮ್ಮನ್ನ ಕೇಳದೆ ಹೇಗೆ ಕಳಿಸ್ಕೊಡ್ತಾರೆ? ಇಲ್ಲ, ನಾನು ಅವಾಗ ಅಲ್ಲಿ ಅಧಿಕಾರಿ ಅಲ್ಲ, ನಾನು ಆ ಯೂನಿಟ್ನ ಬಿಟ್ಟು ಬೇರೆ ಕಡೆಗೆ ಹೊರಟೋಗ್ಬಿಟ್ಟಿದ್ದೆ. ನಾನು ಅಂದ್ರೆ ನಿಮ್ಮ ವೈಯಕ್ತಿಕ ದಾಖಲೆಗಳನ್ನ ನೀವು ಬೇರೆ ಕಡೆ ವರ್ಗಾವಣೆ ಆದಾಗ ತಗೊಂಡೋಗ್ಲಿಲ್ವಾ? ನಾನು ತಗೊಂಡೋಗ್ಲಿಲ್ಲ. ನನ್ಗನ್ಸುತ್ತೆ ಅಟ್ಲೀಸ್ಟ್ ನನಗೆ ಅಲ್ಲ, ಅದು ಸರ್ಕಾರಿ ದಾಖಲೆಗಳೇ ಆದ್ರೂ ಸರ್ಕಾರದಿಂದ ತಗೊಂಡಿರೋ, ನೀವು ವೈಯಕ್ತಿಕವಾಗಿ ತಗೊಂಡಿರುವಂತದ್ದು ಮುಂದಕ್ಕೆ ಇದನ್ನ ಜನರಿಗೆ ಒಂದು ಕಾಪಿ ಮಾಡಿ ನಾನು ನನ್ನ ಜೊತೆ ಇಟ್ಕೋಬೇಕಿತ್ತು ಅನ್ನೋದು ನನ್ನ ಮನಸ್ಸಿಗೆ ಅವಾಗ ಹೊಳೆಯಲಿಲ್ಲ. ನಾನು ತಿಳ್ಕೊಂಡೆ ಇವೆಲ್ಲನೂ ದಾಖಲಾತಿಗಳಾಗಿ ಉಳಿಯುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಾನು ಕೊಟ್ಟು ಹೋದೆ. ಆರ್ಕೈವ್ಸ್ ಮತ್ತೆ ನಮ್ಮಲ್ಲಿ ಪತ್ರಿಕಾ ಪ್ರಕಟಣೆಗಳಿರ್ಬೋದು ಮತ್ತೆ ಕೆಲವು ತೀರ್ಪುಗಳನ್ನು ಹೊರತುಪಡಿಸಿದ್ರೆ ಇನ್ನು ಯಾವ ರೀತಿ ಅಧ್ಯಯನ ನೀವು ಮಾಡಿದ್ರಿ? ಮುಖ್ಯವಾಗಿ ನಮ್ಮ ಆರ್ಕೈವ್ಸ್ ಮತ್ತು ಇದುವರೆಗೆ ಬಂದಿರುವಂತಹ ಪುಸ್ತಕಗಳನ್ನು ನಾನು ಓದಿ ಅದರಿಂದ ಯಾವ ರೀತಿಯಾದಂಥ ಮಾಹಿತಿಯನ್ನು ನಾನು ಪಡ್ಕೋಬಹುದು ಅನ್ನೋ ನಿಟ್ಟಿನಲ್ಲಿ ನಾನು ಹೋದೆ. ಆದರೆ ನನಗೆ ಬಂದಂಥ ನನಗೆ ಸಿಕ್ಕಿದಂತಹ ಪುಸ್ತಕಗಳಲ್ಲಿ ನಾನು ನನ್ನ 2 ಈ ಕನ್ನಡ ಮತ್ತು ಇಂಗ್ಲೀಷ್ ಪುಸ್ತಕಕ್ಕೆ ಉಪಯುಕ್ತವಾದ ಮಾಹಿತಿ ನನಗೆ ಸಿಗಲಿಲ್ಲ. ಇವು ಪುಸ್ತಕಗಳು ಮತ್ತು ಸಂಬಂಧಪಟ್ಟಂಥ ಇಲಾಖೆಗಳಲ್ಲಿ ದಾಖಲೆಗಳನ್ನು ಹೊರತುಪಡಿಸಿ ನೀವು ಸ್ಥಳಕ್ಕೆ ಹೋಗಿ ಅಧ್ಯಯನ ಮಾಡ್ತಂಥದ್ದು ಏನಾದರೂ ಇದೆಯಾ? ಸ್ಥಳಕ್ಕೆ ನಾನು ಹೋಗಲಿಲ್ಲ. ನಾನು ಬರೀ ಮೆಟ್ಟೂರಿಗೆ ಹೋದೆ, KRSಗೆ ಹೋದೆ, ಮತ್ತು ಚುಂಚನಕಟ್ಟೆ, ಮೈಸೂರು ಹತ್ರ ಚುಂಚನಕಟ್ಟೆಗೆ ಹೋದೆ. ತಲಕಾಡು ಹತ್ರ ಒಂದು ಚಿಕ್ಕ ಕಿರುಸೇತುವೆ ಇದೆ. ಅದು ನಮ್ಮ ಕರ್ನಲ್ ಸ್ಯಾಂಕಿ ಅವರ ಪ್ರಕಾರ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿದಂತಹ ಅತ್ಯಂತ ಪ್ರಾಚೀನವಾದಂತಹ ಕಿರುಸೇತುವೆ, ಅದು 7ನೇ ಶತಮಾನದ್ದಿರಬಹುದು ಅನ್ನುವ ಒಂದು ಮಾತನ್ನು ಅವರು ತಮ್ಮ 1886 ವರದಿಯಲ್ಲಿ ಹೇಳಿದ್ದಾರೆ. ಸೊ ಅದು ಹೆಂಗಿದೆ, ಅದು ಜಾಗ ಎಲ್ಲಿದೆ, ಅದು ಯಾವ ಸ್ಥಿತಿನಲ್ಲಿದೆ, ನಾನು ನೋಡ್ಕೊಂಡು ಬರೋಣ ಅಂತ ನಾನು ಈ ಜಾಗಗಳಿಗೆ ಹೋದೆ. ತಲಕಾಡು ಮತ್ತು ಕಾವೇರಿ, ಬ್ರಹ್ಮಗಿರಿ
ರೇಂಜ್ಗೆ ಹೋದೆ. ಏಕೆಂದರೆ ಬ್ರಹ್ಮಗಿರಿ ರೇಂಜ್ ನಮ್ಮ ಈ ಕಾವೇರಿ ಕ್ಯಾಚ್ಮೆಂಟ್ ಏರಿಯಾಗೆ ಬಹಳ ಮುಖ್ಯವಾದಂತಹ ಜಾಗ. ಅದು ಲಕ್ಷ್ಮಣ ತೀರ್ಥ, ಹಾರಂಗಿ, ಮತ್ತು ಗೋರೂರ್, ಹೇಮಾವತಿ, ಶ್ರೀರಂಗಪಟ್ಟಣ ಮತ್ತು ಮೇಕೆದಾಟಿ ಇಲ್ಲಿಗೆಲ್ಲ ಹೋಗಿದ್ದು ಬಂದೆ.